ನನ್ನ ಹಸ್ಬೆಂಡ್ಗೆ ತಿಂಡಿಗೆ ಏನ್ ಮಾಡ್ಲಿ ಅಂದ್ರೆ ಹೊಸದಾಗಿ ಏನಾರು ಮಾಡು ಅಂತಾರೆ. ಏನ್ ಮಾಡ್ಲಿ ಅಂತ ಹೇಳಿದ್ರೆ ಏನೋ ಒಂದ್ ಮಾಡು, ಅದ್ರ ಹೊಸದಾಗಿ ಮಾಡು, ಚೆನ್ನಾಗಿರ್ಬೇಕು ಅಂತ ದಿನ ಬೆಳಗಾಯ್ತಂದ್ರೆ ತಿಂಡಿ ಮಾಡ್ಬೇಕು. ಆದ್ರೆ ಎಲ್ಲಿಂದ ಇನ್ನೋವೇಷನ್ಸ್ ನ ತಗೊಂಡ್ಬರೋದು, ಹೊಸದೇನಾದ್ರು ಮಾಡು ಅಂದಾಗ ಈ ಟೋಸ್ಟ್ ಇಂಗ್ಲಿಷ್ ಫುಡ್ಸ್ ಎಲ್ಲ ನಮ್ಮ ಇಂಡಿಯನ್ ಕ್ಯೂಸನ್ಸ್ ಅಲ್ಲಿ, ಅದು ಅಲ್ಲದೆ ಸೌತ್ ಇಂಡಿಯನ್ ಸ್ಟೈಲ್ ಅಲ್ಲೇ ಏನಾದ್ರು ಒಂದು ಮಾಡೋದು ಪರವಾಗಿಲ್ಲ. ನನ್ ಗಂಡ ಕೇಳೋದೆಚ್ಚ, ನಾನ್ ಮಾಡೋದೆಚ್ಚ, ಏನೋ ಒಂದು ಹೊಸದಾಗಿ ಮಾಡೇ ಕೊಟ್ಬಿಡೋಣ ಅಂತ ಮಾಡಕ್ ಕರೆಂಟ್ ಸಾಹೇಬ್ರು ಕೈ ಕ್ಯಾರೆಟ್ ಚಪಾತಿ ಕ್ಯಾರೆಟ್ ಪಲ್ಯ ಮಾಡೋಣ ಅಂತ ಅನ್ಕೊಂಡೆ. ಸೋಮವಾರ ಬೇರೆ ಬೆಳಿಗ್ಗೆ ಎದ್ದು ಬೇಗ ಎಲ್ಲ ಕೆಲಸಗಳನ್ನ ಮುಗಿಸಿ ಸ್ನಾನ ಮಾಡಿ ದೀಪ ಹಸಿ ಪಟ ಪಟ ಅಂತ ಮಾಡೋಣ ಅಂತ ಬಂದ್ರೆ ಕರೆಂಟ್ ನನ್ನ ಹಸ್ಬೆಂಡ್ ಮಲಗಿದ್ದಾಗ ಅವ್ರಿಗೆ ಗೊತ್ತಾಗದೆ ಇರಂಗೆ UPS ಅಲ್ಲಿ ಮಿಕ್ಸಿನ ಚರ್ ಅನ್ಸ್ಬಿಟ್ಟು ಅಡ್ಗೆ ಮಾಡಿ ಮುಗಿಸ್ತಾರೆ. ಎದ್ದಿದಾಗ ಹಂಗ್ ಮಾಡಕ್ಕಾಗಲ್ವಲ್ಲ. ಅಯ್ಯೋ ಹಿಂಗ್ ಕರೆಂಟ್ ಹೊಟ್ಟೋಯ್ತು ಅಂತ ಹೇಳಿದ್ರೆ ಕರೆಂಟ್ ಉಪಯೋಗಿಸ್ತೀರ ಅಂತ ಯಾವ್ದಾದ್ರು ಹೊಸ ಅಡ್ಗೆ ಮಾಡು ಅಂತ ಅದ್ರ ಜೊತೆಗೆ ಗೊತ್ತಿಲ್ಲ, ಮ್ಯಾಕ್ಸಿಮಮ್ 80% ನಮ್ಮ ಮನೇಲಿ ಹೆಲ್ದಿ ಮೀಲ್ಸೇ ಪ್ರಿಪೇರ್ ಆಗೋದು. 20% ನಮ್ ಟೇಸ್ಟ್ ಬಡ್ಸ್ಗೆ ಸ್ಯಾಟಿಸ್ಫೈ ಆಗಂತ ಇಂಗ್ರೀಡಿಯೆಂಟ್ಸ್ ನ ಆಡ್ ಮಾಡ್ಕೊಂಡು ಮನೇಲಿ ಮಕ್ಕಳನ್ನ ಗಂಡನ್ನ ಹೆಲ್ದಿ ಲೈಫ್ ಸ್ಟೈಲ್ಗೆ ಮೆತ್ತಗೆ ಅವ್ರಿಗೆ ಗೊತ್ತಾಗ್ದಂಗೆ ಶಿಫ್ಟ್ ಮಾಡ್ಕೊಳ್ಳೋ ಅಂತ ಚಪಾತಿ ಮಾಡಿದ್ರು ಪ್ರಾಬ್ಲಮ್, ರಾಗಿ ರೊಟ್ಟಿ ಮಾಡಿದ್ರು ಪ್ರಾಬ್ಲಮ್. ಅದಕ್ಕೆ ಎರಡೂ ಮಿಕ್ಸ್ ಮಾಡಿ ಅದಕ್ಕೆ ಒಂಚೂರು ಎಕ್ಸ್ಟ್ರಾ ಟೇಸ್ಟ್ ಇರ್ಲಿ ಅಂತ ಹಂಗೆ ಫ್ರಿಜ್ ಅಲ್ಲಿ ಬೇಯಿಸಿರೋ ಗೆಣಸಿತ್ತು, ಅದನ್ನು ಹಾಕೊಂಡೆ ಎಕ್ಸ್ಟ್ರಾ ಫ್ಲೇವರ್. ಪ್ರೋಟೀನ್ಗಿಂತ ಪನ್ನೀರ್ ತವಾ ಫ್ರೈ ಮಾಡಿದೆ, ಅದಕ್ಕೆ ಸ್ವಲ್ಪ ಕ್ರಂಚ್ ನ ಆಡ್ ಮಾಡಕ್ಕೆ ಅಂತ ಬಿಳಿ ಎಳ್ಳ ಯೂಸ್, ಕ್ಯಾರೆಟ್ ನ ತುರ್ಕೊಂಡು ಕ್ಯಾಪ್ಸಿಕಮ್ ಹಾಕೊಂಡು ಒಳ್ಳೆ ಪಲ್ಯ, ಮನೇಲಿರೋ ಸಾಮಾನುಗಳನ್ನೆಲ್ಲ ಉಲ್ಟಾ ಪಲ್ಟಾ ಮಾಡಿ ಜುಗಾಡ್ ಮಾಡಿ ಮಾಡ್ಕೊಟ್ಟೆ. ಚೆನ್ನಾಗಿದೆ ಅಂತ ತಿನ್ಕೊಂಡ್ರು.